ಮನೆಯಲ್ಲೇ ಕುರುಮ್ ಚಕ್ಲಿನ ಮಾಡೋದು ಹೇಗಂತ ಹೇಳ್ಬಿಟ್ಟು ನೋಡೋಣ. ಇದಕ್ಕೆ 4ರಿಂದ 5 ಸಾಮಾನು ಇದ್ದರೆ ಸಾಕು ಮಾಡೋದಕ್ಕೆ. ಏನಂತ ಹೇಳ್ಬಿಟ್ಟು ನೋಡೋಣ. ಅಕ್ಕಿ ಹಿಟ್ಟು, ಹುರಿಗಡಲೆ ಮತ್ತು 1 ಸ್ಪೂನ್ ಖಾರ ಪುಡಿ, ಅಜ್ವಾನ ಕಾಳು. ಮೊದಲಿಗೆ ಈ ಥರ ಹುರಿಗಡಲೆ ತೊಗೊಂಡ್ಬಿಟ್ಟು ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕು ಮಿಕ್ಸಿನಲ್ಲಿ ಹಾಕ್ಕೊಂಡು. ನಾವು ಇಲ್ಲಿ 1 ಲೋಟದಷ್ಟು ಅಕ್ಕಿ ಹಿಟ್ಟಿಗೆ 1 ಅರ್ಧ ಲೋಟದಷ್ಟು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಮತ್ತು ನೋಡ್ಬೋದು ನಾನಿಲ್ಲಿ ಖಾರ ಪುಡಿ ಹಾಕ್ಕೊಂಡೆ 1 ಸ್ಪೂನು, ಸ್ವಲ್ಪ ಕಡಿಮೆ ಹಾಕೊಂಡ್ರೂ ನಡೆಯುತ್ತೆ. ಮತ್ತು ಅಜ್ವಾನ ಸ್ವಲ್ಪ ಎಣ್ಣೆ ಹಾಕಬೇಕು, ಅಡುಗೆ ಎಣ್ಣೆ 5ರಿಂದ 6 ಸ್ಪೂನಷ್ಟು ಹಾಕಿದರೆ ಸಾಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಹದವಾಗಿ ಫಸ್ಟ್ ಇದನ್ನೆಲ್ಲ ಪೂರ್ತಿಯಾಗಿ ಕಲಿಸ್ಕೋಬೇಕು. ಆಮೇಲೆ ನೀರು ಸ್ವಲ್ಪ ಆ್ಯಡ್ ಮಾಡ್ಕೊತ ಕಲಿಸ್ಕೊಂಡ್ರೆ ಆಯಿತು. ಈ ಥರ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತ ಕಲಿಸ್ಕೊತ ಬನ್ನಿ. ಒಂದೇ ಸತಿಗೆ ನೀರು ಹಾಕ್ಕೊಳ್ಳೋದು ಬೇಡ. ಕ್ರಿಸ್ಪಿ ಬೇಕು ಅಂದರೆ ಸ್ವಲ್ಪ ಕಡಲೆ ಹಿಟ್ಟು ಕಡಿಮೆ ಹಾಕೊಂಡ್ರೂ ನಡೆಯುತ್ತೆ, ಅಂದರೆ ಅರ್ಧ ಲೋಟಕ್ಕಿಂತನೂ ಕಡಿಮೆ ಹಾಕೊಂಡ್ರೂ ನಡೆಯುತ್ತೆ, ಕ್ರಿಸ್ಪಿಯಾಗಿ ಬರ್ತವೆ. ಸ್ವಲ್ಪ ಮೆತ್ತಗೆ ಕಲಿಸ್ಕೊಳ್ಳಿ, ಪೂರ್ತಿ ಮೆತ್ತಗಲ್ಲ, ಚಪಾತಿ ಹಿಟ್ಟಿನ ಹದಕ್ಕಿದ್ರೆ ಸಾಕಾಗತ್ತೆ. ಅಂದರೆ ನಮಗೆ ಪ್ರೆಸ್ ಮಾಡೋಕ್ಕೆ ಬರಬೇಕು, ಒರಳಲ್ಲಿ ಹಾಕಿದ ಮೇಲೆ ಅಷ್ಟಿದ್ರೆ ಸಾಕು. 5ರಿಂದ 10 ನಿಮಿಷ ಹಿಟ್ಟನ್ನ ನೆನೆಯೋದಕ್ಕೆ ಬಿಟ್ಬಿಡಿ. ನಂತರ ಒಂದು ಬಾಣಲೆನಲ್ಲಿ ಎಣ್ಣೆನ ಹಾಕಿಬಿಟ್ಟು ಕಾಯಲಿಕ್ಕಿಡಿ. ನೋಡಿ ಈ ಥರ ಇವಾಗ ಹಿಟ್ಟು 5ರಿಂದ 10 ನಿಮಿಷ ನೆಂದಿದೆ. ಅದನ್ನು ತಗೊಂಡ್ಬಿಟ್ಟು ಚಕ್ಲಿ ಮಾಡೋ ಒರಳಲ್ಲಿ ಹಾಕಿ ಪ್ರೆಸ್ ಮಾಡಿ ಫಸ್ಟು ಚಕ್ಲಿನ ಮಾಡಿಟ್ಕೊಂಡು ಆಮೇಲೆ ಎಣ್ಣೆನಲ್ಲಿ ಹಾಕಬೇಕು. ಇಲ್ಲ ಡೈರೆಕ್ಟಾಗಿ ಎಣ್ಣೆನಲ್ಲಿ ಹಾಕ್ಬಿಟ್ರೆ ಒಂದೊಂದು ಸೀದೋಗೋದು ಅಥವಾ ಒಂದೊಂದು ಅರ್ಧಂಬರ್ಧ ಬೇಯೋದಾಗುತ್ತೆ. ಒತ್ತಿಟ್ಕೊಂಡಿರ್ತಕ್ಕಂಥ ಚಕ್ಲಿನ ಈ ಥರ ಒಂದೊಂದಾಗಿ ಎಣ್ಣೆಯಲ್ಲಿ ಹಾಕಿಬಿಟ್ಟು ಕರ್ಕೊಂಡ್ರೆ ಚಕ್ಲಿ ರೆಡಿ ಆಗುತ್ತೆ. ಪೂರ್ತಿ ಎಣ್ಣೆ ಫುಲ್ ಬಿಸಿ ಮಾಡ್ಕೊಳ್ಳೋದು ಬೇಡ, ಸೀದೋಗಿಬಿಡ್ತೇವೆ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನೀಟಾಗಿ ಅದನ್ನ ಫ್ರೈ ಮಾಡ್ಕೋಬೇಕು, ಡೀಪ್ ಫ್ರೈ. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು, ಹಂಗಾದರೆ ಅದು ಕ್ರಿಸ್ಪಿಯಾಗಿ ಬರುತ್ತೆ, ಇಲ್ಲಾಂದರೆ ಮೆತ್ತಗಾಗ್ತವೆ. ಸೊ ನಾವಂತೂ ಮನೇಲಿ ಈ ಥರ ಸಿಂಪಲ್ಲಾಗಿ ಚಕ್ಲಿನ ರೆಡಿ ಮಾಡ್ಕೊಂಡ್ಬಿಡ್ತೀವಿ. ನೀವು ಯಾವ ಥರ ಮಾಡ್ತೀರಾ, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಸೊ ನೋಡಿದ್ರಲ್ಲ ಸಿಂಪಲ್ಲಾಗಿ ಯಾವ ರೀತಿ ಮನೆಯಲ್ಲೇ ಚಕ್ಲಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಸೊ ಇದಾಗಿತ್ತು ನಮ್ಮ ಚಕ್ಲಿ ರೆಸಿಪಿ. ನೆಕ್ಸ್ಟ್ ಬರ್ತೀನಿ ಇನ್ನೊಂದು ವಿಡಿಯೋ ಜೊತೆ, ಇನ್ನೊಂದು ರೆಸಿಪಿ ಜೊತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಥ್ಯಾಂಕ್ ಯು.